ಮೈಕ್ರೋ ಫೈನಾನ್ಸ್ನವರು ಸಾಲ ನೀಡುವಾಗ ಕಾಳಜಿ ವಹಿಸುತ್ತಾರೆ. ಸಾಲ ವಸೂಲಿ ಮಾಡುವಾಗ ದೌರ್ಜನ್ಯದಿಂದ ವರ್ತಿಸುತ್ತಾರೆ. ಮನೆಯ ಮುಂದೆ ಸಾಲದ ಕಂತು ನೀಡುವವರೆಗೂ ಹೋಗುವುದಿಲ್ಲ. ಅದರಲ್ಲೂ ಹೆಚ್ಚಿನ ಬಡ್ಡಿ, ಮಾನವೀಯತೆ ಮರೆತು ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಎಂದು ಪ್ರಜಾ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ RN ರಾಜು ಆರೋಪಿಸಿದರು. CITU ಸಿದ್ದಗಂಗಪ್ಪ ಮಾತನಾಡಿ, ಮೈಕ್ರೋ ಫೈನಾನ್ಸ್ನವರು ಧರ್ಮಸ್ಥಳ ಸಂಘದವರು ದೇವರ ಹೆಸರಿನಲ್ಲಿ ಹಣಕಾಸಿನ ದಂಧೆ ಮಾಡುತ್ತಿದ್ದಾರೆ. ಸಾಲ ಪಡೆದವರಿಗೆ ಯಾವುದೇ ಪಾಸ್ಬುಕ್ ನೀಡಿಲ್ಲ ಏಕೆ ಎಂದು ಪ್ರಶ್ನೆ ಮಾಡಿದ್ರು. RBI ನಿಯಮಗಳನ್ನ ಮೈಕ್ರೋ ಫೈನಾನ್ಸ್ನವರು ಗಾಳಿಗೆ ತೋರಿದ್ದಾರೆ. ಮನ ಬಂದಂತೆ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ. ಧರ್ಮಸ್ಥಳ ಸಂಘದವರು ದೇವರ ಹೆಸರಿನಲ್ಲಿ ಹಣಕಾಸಿನ ದಂಧೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಇದರಿಂದ ಸಾಲ ಪಡೆದವರ ಬದುಕು ಮೂರಾ ಬಟ್ಟೆಯಾಗಿದೆ. ವಿಮೆ ಹೆಸರಿನಲ್ಲಿ ಸಾವಿರಾರು ರುಗಳ ವಸೂಲಾತಿ ಮಾಡುತ್ತಿದ್ದಾರೆ. ಆದರೆ ಯಾವುದೇ ವಿಮೆ ಸೌಲಭ್ಯ ಮಾಡಿಸಿಲ್ಲ. ಸರ್ಕಾರ ಋಣಮುಕ್ತ ಕಾಯ್ದೆ ಜಾರಿ ಮಾಡಬೇಕು ಎಂದು ಸರ್ಕಾರವನ್ನ ಒತ್ತಾಯಿಸಿರುವುದಾಗಿ ತಿಳಿಸಿದ್ರು. ಸರ್ಕಾರ ರೈತರ ಸಹಕಾರ ಸಂಘ, DCC ಬ್ಯಾಂಕ್, PLD ಬ್ಯಾಂಕ್ಗಳ ಮೂಲಕ ರೈತರಿಗೆ, ಬಡವರಿಗೆ ಸಾಲ ನೀಡಿದಲ್ಲಿ ಯಾರೂ ಮೈಕ್ರೋ ಫೈನಾನ್ಸ್ ಅವಲಂಬಿಸುವುದಿಲ್ಲ ಎಂದರು. ಪೂರ್ತಿ ಹೆಸರನ್ನ ಮೈಕ್ರೋ ಫೈನಾನ್ಸ್ ಅಂತ ಇಟ್ಕೊಂಡಿದ್ದಾರೆ. ಅವ್ರದೊಂದು ಕತೆ. ಏನ್ ಧರ್ಮಸ್ಥಳ ಸಂಘ ಅಂತಿದೆ, ಮೊದಲು ಇವರು SKDRDS ಅಂತ ಮಾಡ್ಕೊಂಡ್ರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಡೆವಲಪ್ಮೆಂಟ್ ಸೊಸೈಟಿ ಅಂತ ಹೇಳ್ಬಿಟ್ಟು. ಆದ್ರೆ ಅದನ್ನ ಸ್ವಲ್ಪ ದಿನಗಳಾದ್ಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ BC ಅಂತ ಮಾಡ್ಕೊಂಡ್ರು. ಅಂದ್ರೆ ಬ್ಯಾಂಕ್ಗೆ ಮತ್ತೆ ಮಹಿಳಾ ಸಂಘಗಳ ಮಧ್ಯೆ ನಾವು ಬಡ್ಡಿ ವಸೂಲಿಗಾರರು ಅಂತ ಅವರೇ ಹೇಳ್ಕೊಂಡ್ರು. ನಾನು ಹೇಳ್ತಾ ಇಲ್ಲ ಈ ಮಾತನ್ನ. ಅವರೇ ನಾವು ಪತ್ರಿಕಾ ಹೇಳಿಕೆ ಕೊಟ್ಮೇಲೆ ಮತ್ತೆ ಮಹಿಳಾ ಸಂಘಟನೆಯವರು ಹೋರಾಟ ಮಾಡಿದ್ಮೇಲೆ ಅವರೇ ಕೆಲವಾರು ಪತ್ರಿಕೆಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಅವರ ಇದನ್ನ ಏನು ಬ್ರೋಚರ್ಸ್ ನೆಲ್ಲ. ನಾನು ಪ್ರಮುಖವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ, ಸರ್ ಇಲ್ಲಿ ಇವರು ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ SM ಕೃಷ್ಣ ಅವ್ರ ಕಾಲದಲ್ಲಿ ಮಹಿಳಾ ಸ್ವಸಹಾಯ ಸಂಘ ಅಂತ ಹೇಳಿ ಪ್ರಾರಂಭ ಮಾಡಿದ್ದು, ಅದ್ರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಒಬ್ಬ ಫೀಲ್ಡ್ ವರ್ಕರ್ ಆಗಿ. ಅವಾಗ ಮಹಿಳಾ ಸ್ವಸಹಾಯ ಸಂಘ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಡ್ತಾ ಇದ್ವಿ, ಪ್ರತಿಯೊಂದು ವಿಚಾರದ ಬಗ್ಗೆ ಅವ್ರಿಗೆ ತರಬೇತಿ ಕೊಡ್ತಾ ಇದ್ವಿ, ಅವ್ರಿಗೆ ಬುಕ್ ಬರೆಯೋದನ್ನ ಕಳಿಸ್ತಾ ಇದ್ವಿ, ಅವ್ರಿಗೇನೆ ಸಾಲ ಬ್ಯಾಂಕುಗಳನ್ನ ನಾವು ಕೊಡಿಸ್ತಾ ಇದ್ವಿ. ಆಗ ನಾವು SKDRDSಗೆ ನಾವು ಹೋಗಿದ್ದೀವಿ ಅಲ್ಲಿ ನೋಡ್ಲಿಕ್ಕೆ. ಅಲ್ಲಿನ ಪರಿಸ್ಥಿತಿ ಏನಂದ್ರೆ ದೂರ ದೂರ ಮನೆಗಳು 5 ಜನದ ಮಾತ್ರ ಗುಂಪು ಮಾಡ್ಕೊಂಡು ಮಾಡ್ತಾ ಇದ್ದಿದ್ದು. ಆದ್ರೆ ಇವತ್ತು SKDRDS ಏನ್ ಧರ್ಮಸ್ಥಳ ಸಂಘ ಇದೆ, ಜನರ ಮೋಸ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಪಾಸ್ಬುಕ್ ಕೊಡಲ್ಲ. ನಾನ್ ಬೆಳಗ್ಗೆಯಿಂದ ವಿಚಾರಿಸಿದೆ, ಪಾಸ್ಬುಕ್ ಕೊಡಲ್ಲ ಯಾವುದೇ ಸಂಘಕ್ಕೆ. ಎಷ್ಟು ಬಡ್ಡಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ARFCs ಇವ್ರು ಹೇಳ್ತಾರೆ, ಇವ್ರು BCಗಳು ಅಂತ ಏನಿದ್ದಾರೆ, ಏನ್ ಬ್ಯಾಂಕ್ ಕಲೆಕ್ಷನರ್ಸ್ ಏನಿದ್ದಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ 1600 ರೂಪಾಯಿಗೆ ಇಷ್ಟು ತಿಂಗಳು ಇಷ್ಟು ವಾರದಲ್ಲಿ ಇಷ್ಟು ತಿಂಗಳು ಕಟ್ಟಬೇಕು ಅಂತ ಹೇಳಿ. ಯಾರೋ ಒಬ್ಬರು ಲೆಕ್ಕ ಹಾಕಿದ್ರು ಜಾಸ್ತಿ ಬರುತ್ತೆ, ಬಟ್ ಅವ್ರು ಕಳಿಸ್ಕೊಟ್ಟಿರ್ತಕ್ಕಂಥ ಇದರಲ್ಲಿ ಕಡಿಮೆ ಬರುತ್ತೆ. ಇವಾಗ ಅವ್ರು ಹೇಳ್ಕೋಬಹುದು ನಮ್ದು ಇಷ್ಟೇ ಅಂತ ಹೇಳ್ಬಿಟ್ಟು, ಮತ್ತೆ ಅವ್ರ ಜೊತೆಗೆ ಉಳಿತಾಯ ಕಟ್ಸ್ಕೊಂತಾರೆ, ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ದೀವಿ ಅಂತ. ಯಾವುದೇ ಬ್ಯಾಂಕಲ್ಲಿ ಅಕೌಂಟ್ ಮಾಡಿದ್ರೆ ಇಲ್ಲಿ ಸ್ವಸಹಾಯ ಸಂಘಗಳನ್ನ ಏನು ಸಶಕ್ತಿ ಸಂಘ ಆದ್ಮೇಲೆ ಸ್ತ್ರೀ ಶಕ್ತಿ ಸಂಘ ಮಾಡಿದ್ರು. ಅದು ನಮ್ಮ ಪೂರ್ತಿ ಮಹಿಳಾ ಏನು ನಮ್ಮ ಅಂಗನವಾಡಿ ಟೀಚರ್ಸ್ ಅವ್ರ ಕಡೆಯಿಂದ ಮಾಡಿಸಿದ್ರು. ಅವಾಗೆಲ್ಲ ಸಬಲೀಕರಣವಾಗಿತ್ತು. ಈ ಮೈಕ್ರೋ ಫೈನಾನ್ಸ್ ಮತ್ತೆ ಧರ್ಮಸ್ಥಳದ ದುಡ್ಡು ಮಾಡ್ಲಿಕ್ಕೆ, ದುಡ್ಡಿನ ದಂಧೆ ಮಾಡ್ಲಿಕ್ಕೆ ಹಿಡಿದು ಬ್ಯಾಂಕ್ ಅವ್ರ ಮಧ್ಯೆ ಇವರು ಅಗ್ರಿಮೆಂಟ್ ಮಾಡ್ಕೊಂಡು ವರ್ಡಿಂಗ್ಸ್ ಬದಲಾಯಿಸಿಕೊಂಡು ಸರ್ಕಾರಗಳು ಬಡ್ಡಿ ರಹಿತ ಸಾಲ ನೀಡುವ ಮೂಲಕ ಬಡವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕು ಎಂದರು. ಮುತೂಟ್ ಫೈನಾನ್ಸ್ನಲ್ಲಿ ಬಂಗಾರದ ಒಡವೆ ಒತ್ತೆ ಇಟ್ಟು ಹಣ ಪಡೆದಿದ್ದಾರೆ. ಸಾಲ ಪಡೆದವರಿಗೆ ಯಾವುದೇ ಮಾಹಿತಿ ನೀಡದೆ ಒಡವೆಗಳನ್ನು ಹರಾಜು ಮಾಡುತ್ತಿದ್ದಾರೆ. ಸಾಲ ಪಡೆದವರಿಗೆ ನೋಟಿಸ್ ನೀಡಿ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲಿಯೂ RBI ನಿಯಮಗಳನ್ನು ಪಾಲಿಸುತ್ತಿಲ್ಲ ಎಂದು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ದೂರಿದ್ರು. ಸಾಲ ಪಡೆದವರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ಮಾತುಗಳನ್ನು ಆಲಿಸಿದ ತಹಸೀಲ್ದಾರ್ ಮಹೇಶ್ S ಪತ್ರಿ ಮಾತನಾಡಿ, ಮೈಕ್ರೋ ಫೈನಾನ್ಸ್ ಕಾರ್ಯವೈಖರಿ ಖಂಡಿಸಿದ್ರ. RBI ನಿಯಮಾನುಸಾರ ವ್ಯವಹಾರ ಮಾಡಬೇಕು. ಸಾಲ ನೀಡಿ ವಸೂಲಾತಿಯಲ್ಲಿ ದೌರ್ಜನ್ಯ ಮಾಡುವುದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯೊಳಗೆ ಸಾಲ ವಸೂಲಾತಿ ಮಾಡಬೇಕು. ವಿನಾಕಾರಣ ಕಿರುಕುಳ ಮಾಡುವಂತಿಲ್ಲ. ಸಾಲ ಪಡೆದವರು ಕಿರುಕುಳ ನೀಡುತ್ತಿರುವ ಬಗ್ಗೆ ದೂರು ನೀಡಿದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರ. ಜಿಲ್ಲಾ ಸಹಕಾರ ಸಂಘದ ಅಧ್ಯಕ್ಷ ಶಂಕರ್ ಮಾತನಾಡಿ, ಸೌಜನ್ಯದಿಂದ ಸಾಲ ವಸೂಲಾತಿ ಮಾಡಬೇಕು. ಸಾಲ ನೀಡಿದಕ್ಕೆ ಸಾಲಗಾರರಿಗೆ ಕಿರುಕುಳ ನೀಡಬಾರದು. ಮನೆಯ ಮುಂದೆ ದೌರ್ಜನ್ಯ ಮಾಡುವುದು ಕಾನೂನು ರೀತಿಯಲ್ಲಿ ಅಪರಾಧವಾಗಿದೆ. RBI ಪರವಾನಗಿ ಪಡೆಯದೆ ವ್ಯವಹಾರ ಮಾಡಿದಲ್ಲಿ ಅಂತಹ ಸಂಸ್ಥೆಯನ್ನ ಮುಟ್ಟುಗೋಲು ಹಾಕಲಾಗುವುದು ಎಂದರು. ಸಭೆಯಲ್ಲಿ ನಗರ ಠಾಣೆ SI ಗೋಪಾಲ್, ವಿವಿಧ ಮೈಕ್ರೋ ಫೈನಾನ್ಸ್ಗಳ ಅಧಿಕಾರಿಗಳು ಹಾಜರಿದ್ದರು. R ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು.